ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗುರೂಜಿ ಮಹೇಶ್ ಭಟ್. ಎಲ್ಲ ದೃಷ್ಟಿಗಿಂತ ಕೆಟ್ಟ ದೃಷ್ಟಿ ಅಂದರೆ ನರದೃಷ್ಟಿ, ಜನರ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ. ಈ ಒಂದು ದೃಷ್ಟಿ ಮನುಷ್ಯನ ಮೇಲೆ ಬಿದ್ದಿದ್ರೆ ಆ ಮನುಷ್ಯ ಎಲ್ಲ ರೀತಿಯಿಂದ ಕುಂಠಿತ ಆಗ್ತಾ ಹೋಗ್ತಾನೆ. ಹಾಗೆ ಅವನ ಮನೆಯ ಮೇಲೆ ಬಿದ್ದರೂ ಕೂಡ ಅವನ ಸಾಂಸಾರಿಕ ಜೀವನ, ಅವನ ಮನೆ ಸಂಪೂರ್ಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳ ಮೇಲೆ ನರಳಾಡ್ತಾ ಇರುತ್ತಾನೆ. ಹಾಗಾಗಿ ಈ ದೃಷ್ಟಿ ದೋಷಗಳು ನಿಮ್ಮಲ್ಲಿ ಇದ್ದಲ್ಲಿ, ಜನದೃಷ್ಟಿ ಆಗಿರ್ಬೋದು, ಹಾಗೆ ನರದೃಷ್ಟಿ ಆಗಿರ್ಬೋದು, ಈ ಥರ ಏನೋ ಇದ್ದಿದ್ದಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿದ್ದಲ್ಲಿ ಖಂಡಿತವಾಗಿ ಈ ಸಮಸ್ಯೆಗೆ 100ಕ್ಕೆ 100ರಷ್ಟು ಪರಿಹಾರ ಸಿಗುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಒಂದು ಲಿಂಬೆಹಣ್ಣು ತೆಗೆದುಕೊಳ್ಳಿ. ಅದಕ್ಕೆ ನಿಮ್ಮ ಹೆಸರನ್ನು ಬರೆದುಕೊಂಡು ನೀವು ಮಲಗುವ ತಲೆದಿಂಬಿನ ಕೆಳಗಿಟ್ಟು ಮಲ್ಕೊಳ್ಳಿ. ತದನಂತರ ಮರುದಿನ ಅದನ್ನು ಸ್ಮಶಾನಕ್ಕೆ ಹೋಗಿ ಬಿಸಾಡಿ ಬನ್ನಿ. ಈ ರೀತಿಯಲ್ಲಿ 11 ದಿನ ಮಾಡಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೋಟಲಾಗಿ 11 ದಿನ ಮಾಡಿ. ಈ ರೀತಿ ಮಾಡಿದ್ದಲ್ಲಿ ಖಂಡಿತವಾಗಿ ದೃಷ್ಟಿ ದೋಷಗಳು ಶಾಶ್ವತ ನಿವಾರಣೆ ಆಗುತ್ತೆ. ಧನ್ಯವಾದಗಳು.